ಆಕಾಶ ಕೆಂಪುಗಾದ್ರೆ ಬದಲಾವಣೆಗಳಾಗುತ್ತೆ, ನೆಗೆಟಿವಿಟಿ ಅನ್ನೋದು ಆ ಜಾಗದಲ್ಲಿ ಕಾಡುತ್ತೆ, ರಕ್ತದ ಛಾಯೆ ಮೂಡುತ್ತೆ ಅಂತ ಹೇಳ್ತಾರೆ. ನಮಸ್ಕಾರ ವೀಕ್ಷಕರೇ, ಆಕಾಶ ಕೆಂಪು ಕಾಣಿಸಿದಾಗೆಲ್ಲ ಏನಾದ್ರೂ ಒಂದು ಅನಾಹುತ ಕಾದಿರುತ್ತೆ ಅಂತ ಎಷ್ಟೋ ಕಡೆ ಜನ ಹೆದರ್ತಾರೆ. ಈಗ ರೀಸೆಂಟ್ ಆಗಿ ಎಷ್ಟೋ ಜಾಗಗಳಲ್ಲಿ ಆಕಾಶ ಕೆಂಪು ಕಾಣಿಸಿದೆ, ಇದರಿಂದ ಅಲ್ಲಿ ಸಣ್ಣ ಪುಟ್ಟ ಅನಾಹುತಗಳು ನಡೆದಿದೆ. ಅದಕ್ಕೆ ಸಾಕ್ಷಿ ಇರೋದ್ರಿಂದ ಈ ವಿಷಯಗಳನ್ನ ಸ್ವಲ್ಪನಾದ್ರೂ ನಂಬಲೇಬೇಕಾಗತ್ತೆ. ನಡೆಯುತ್ತಾ ಅಂತ ಕೆಲವಷ್ಟು ಜನಕ್ಕೆ ಡೌಟ್ ಇರುತ್ತೆ, ಕೆಲವಷ್ಟು ಜನಕ್ಕೆ ಇಲ್ಲ ಇದು ನಡೆಯುತ್ತೆ ಅಂತ ಅನ್ಸೋದ್ರಿಂದ ನಡೆದ್ಬಿಡುತ್ತೇನೋ. ಒಟ್ನಲ್ಲಿ ಆಕಾಶ ಕೆಂಪುಗಾದ್ರೆ ಬದಲಾವಣೆಗಳಾಗುತ್ತೆ, ನೆಗೆಟಿವಿಟಿ ಅನ್ನೋದು ಆ ಜಾಗದಲ್ಲಿ ಕಾಡುತ್ತೆ, ರಕ್ತದ ಛಾಯೆ ಮೂಡುತ್ತೆ ಅಂತ ಹೇಳ್ತಾರೆ. ಅಂಥದ್ದು ಈಗ ಬೆಂಗಳೂರಲ್ಲಿ ಆಗುತ್ತಾ? ಯಾಕೆ ಅನ್ನೋದಾದ್ರೆ, ಬೆಂಗಳೂರಲ್ಲೂ ಕೂಡ ಆಕಾಶ ಕೆಂಪು ಕಾಣಿಸ್ತಾ ಇತ್ತು. ಈಗ ಮೊನ್ನೆ ಶುಕ್ರವಾರ ಸಂಜೆ ಇದರಿಂದ ನೆಗೆಟಿವಿಟಿ ಅನ್ನೋದು ಬೆಂಗಳೂರಲ್ಲಿ ಕಾಡುತ್ತಾ, ರಕ್ತದ ಛಾಯೆ ಏನಾದ್ರೂ ಮೂಡುತ್ತಾ ನೋಡ್ಬೇಕು. ಇನ್ನ ಮೇನ್ ವಿಷಯ ಮಾತಾಡೋದಾದ್ರೆ, ಈ ತರ ಆಕಾಶ ಕೆಂಪಿಗೆ ಎಷ್ಟೆಷ್ಟೋ ಕಡೆ ಕಾಣಿಸ್ಕೊಂಡಿದೆ. ಅದರಲ್ಲಿ ಚೈನಾದಲ್ಲಿ ಒಂದ್ಸಲ ಕಾಣಿಸ್ಕೊಂಡಿತ್ತು, ಅಲ್ಲಿ ಎಷ್ಟೆಷ್ಟೋ ಪ್ರಾಬ್ಲಮ್ ಆಗಿತ್ತು. ಇನ್ನು ಅದನ್ನು ಬಿಟ್ಟು ಮೆಕ್ಸಿಕೋ, ಅಮೆರಿಕಾದ ಸುತ್ತಮುತ್ತ ಕೆಲವಷ್ಟು ಭಾಗಗಳಲ್ಲಿ ಈ ತರ ಕೆಂಪು ಆಕಾಶ ಕಾಣಿಸ್ಕೊಂಡಿತ್ತು. ಅದ ನೆಕ್ಸ್ಟ್ 1 ವೀಕ್ 15 ಡೇಸ್ ಒಳಗಡೆ ಅಲ್ಲಿ ಚಂಡಮಾರುತ ಅನ್ನೋದು ಬಂದು ಎಷ್ಟೋ ಮಠಗಳನ್ನ ಕೊಚ್ಕೊಂಡೋಗಿತ್ತು. ಎಷ್ಟೋ ಜನ ಅದರಿಂದ ಸತ್ತಿದ್ರು ಕೂಡ. ಆಗ್ಲೂ ಕೂಡ ರಕ್ತ ಅನ್ನೋದಲ್ಲಿ ಹರಿದಿತ್ತು. ಇನ್ನ ಬೇರೆ ಕಡೆ ಇದೇ ತರ ಫಿಲಿಪೈನ್ಸ್ ಅಲ್ಲಿ ಒಂದ್ಸಲ ಕಾಣಿಸ್ಕೊಂಡಿತ್ತು, ಅಲ್ಲೂ ಏನೋ ಒಂದು ನೆಗೆಟಿವಿಟಿ ಅನ್ನೋದು ಕಾಡಿತ್ತು. ಎಲ್ಲೂ ಬೇಡ ಅನ್ನೋದಾದ್ರೆ ನಮ್ಮ ಮುಂಬೈಯಲ್ಲಿ ಈಗ ಒಂದು 20 ದಿನ ಮುಂಚೆ ಕಾಣಿಸ್ಕೊಂಡಿತ್ತು. ಅದಾದ ಮೇಲೆ ಅಲ್ಲಿ ಸ್ವಲ್ಪ ಹೋರಾಟಗಳು ಗಲಾಟೆಗಳು ಆಗಿ ನೆಗೆಟಿವಿಟಿ ಅನ್ನೋದು ಮನುಷ್ಯನ ಕಾಡುತ್ತೆ ಅನ್ನೋದು ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅದೇ ರೀತಿ ಈಗ ಬೆಂಗಳೂರಲ್ಲಿ ಆಕಾಶ ಕೆಂಪಿಗೆ ಕಾಣಿಸ್ತು, ತುಂಬಾನೇ ಕೆಂಪಗಿತ್ತು. ನಾನು ಇದ್ದಂತ ಜಾಗದಲ್ಲಿ ಸ್ವಲ್ಪ ಕೆಂಪಿಗೆ ಕಾಣಿಸ್ತಾ ಇತ್ತು. 1-2 ಫೋಟೋ ನಾನು ತಗೊಂಡೆ, ಹೌದು ಆಕಾಶ ಕೆಂಪಿಗೆ ಬದಲಾಗಿತ್ತು ಅನ್ನೋದನ್ನ ನಾನು ನೋಡಿದ್ದೀನಿ. ಇದರಿಂದ ನೆಗೆಟಿವಿಟಿ ಏನಾದ್ರು ಬೆಂಗಳೂರು ಬರುತ್ತಾ ಅನ್ನೋದಾದ್ರೆ ಹೇಳೋದಕ್ಕಾಗೋದಿಲ್ಲ. ಕಾರಣ ಚಂಡಮಾರುತ ಅನ್ನೋದು ಒಂದು ಈಗ ಸದ್ಯಕ್ಕೆ ಚೆನ್ನೈಯಿಂದ ಈ ಕಡೆ ಒಂದು ಚಂಡಮಾರುತ ಬೀಸ್ತಾ ಇದೆ. ಇದ್ರ ಎಫೆಕ್ಟ್ ಯಾವ ತರ ಇರುತ್ತೆ ಅಂತಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಅಂತಾನೆ ಹೇಳ್ತಾ ಇರೋದು. ಇನ್ನು ಅದನ್ನ ಬಿಟ್ಟು ಬೇರೆ ನೆಗೆಟಿವಿಟಿ ಏನೇನ್ ಬರುತ್ತೋ ಗೊತ್ತಿಲ್ಲ ಬೆಂಗಳೂರಲ್ಲಿ. ಒಟ್ನಲ್ಲಿ ನೆಗೆಟಿವಿಟಿ ಅನ್ನೋದು ಕಾಣಿಸುತ್ತೆ ಅನ್ನೋದಕ್ಕೆ ಮುನ್ಸೂಚನೆಯಾಗಿ ಆಕಾಶ ಕೆಂಪಿಗೆ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಕೆಂಪು ಕಾಣಿಸಿದ್ಯೋ ಅಲ್ಲೆಲ್ಲ ಸುತ್ತಮುತ್ತ ಈ ತರ ನೆಗೆಟಿವಿಟಿ ಅನ್ನೋದು ಕಾಡಿದೆ. ಇದೊಂದು ವಿಷಯ. ಆದ್ರೆ ಇನ್ನು ಎರಡನೇ ವಿಷಯ, ಮೊನ್ನೆ ನಿಮ್ಗೆ ಒಂದು ವಿಡಿಯೋ ತಿಳಿಸಿದ್ದೆ. ಅದರಲ್ಲಿ ತಮಿಳಿನಲ್ಲಿ ಒಬ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. 31 ಡಿಸೆಂಬರ್ 2024 ಈ ಟೈಮ್ಗೆ 3 ಸಮುದ್ರಗಳು ಉಕ್ಕುತ್ತೆ ಅಂತ ಹೇಳಿದ್ರು. ಅವರು ತಮಿಳಲ್ಲಿ ಹೇಳಿದ್ರಿಂದ ಕೆಲವಷ್ಟು ಜನ ನನಗೆ ಅರ್ಥ ಆಗಿಲ್ಲ. ದಯವಿಟ್ಟು ಇದನ್ನ ಕನ್ನಡದಲ್ಲಿ ಹೇಳಿ ಅಂದ್ರೆ ಅದಕ್ಕೆ ಕನ್ನಡದಲ್ಲಿ ಆ ವಿಷಯನೇ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಂಡಿರೋರು ಈ ವಿಷಯ ನೋಡೋದಕ್ಕೆ ಹೋಗ್ಬಿಡಿ, ಗೊತ್ತಿಲ್ಲದೆ ಇರೋರು ವಿಷಯ ತಿಳ್ಕೊಳ್ಳಿ ಅಷ್ಟೇ. ಅವ್ರು ಹೇಳಿದ್ದೇನು ಅಂದ್ರೆ, ಸಿದ್ಧರುಗಳು ಅಂತ ಬದುಕಿದ್ರು, ಸಾಧನೆಗಳನ್ನ ಮಾಡಿ ಸಿದ್ಧಿಗಳನ್ನ ಪಡ್ಕೊಂಡಿದ್ರು. ಅವ್ರಿಗೂ ಕೂಡ ಜ್ಞಾನ ದೃಷ್ಟಿ ಅನ್ನೋದಿತ್ತು, ಮುಂದೆ ಆಗುವಂತ ವಿಷಯಗಳನ್ನ ತಿಳ್ಕೊಂಡು ಹೇಳ್ತಾ ಇದ್ರು. ಕಾಲಜ್ಞಾನಿಗಳು ಯಾವ ತರ ಇದ್ರು ಅದೇ ಶಕ್ತಿ ಇವ್ರಿಗೂ ಸ್ವಲ್ಪ ಇತ್ತು. ಅಂತವ್ರು ಎಷ್ಟೆಷ್ಟೋ ಬುಕ್ಗಳನ್ನ ಬರೆದಿದ್ರು, ಗ್ರಂಥಗಳನ್ನ ಬರೆದಿದ್ರು. ಅವುಗಳಲ್ಲೂ ಕೆಲವಷ್ಟು ಉಲ್ಲೇಖ ಇದೆ. ಇವರು ಹೇಳಿದ್ದೇನು ಅಂದ್ರೆ, 2000 ವರ್ಷಗಳ ಮುಂಚೆ ಬರೆದಿರುವಂತ ಒಂದು ಗ್ರಂಥದಲ್ಲಿ ಮೆನ್ಷನ್ ಮಾಡಿ ಹೇಳಿದಾರಂತೆ, ಒಂದೊಂದು ಟೈಮ್ಗೆ ಅಂದ್ರೆ 2024 ಈ ಡೇಟ್ಗೆ ಆಗುತ್ತೆ ಅಲ್ಲ, ಅವರು ಗ್ರಹಗಳ ಕೂಟ ಅದು ಇದು ಎಲ್ಲ ಲೆಕ್ಕ ಹಾಕಿ ಹೇಳ್ತಾರೆ. ಅದರಲ್ಲೂ ಅವರು ಮೆನ್ಷನ್ ಮಾಡಿ ಹೇಳಿದ್ರು, ಶನಿ ಗ್ರಹ ಪ್ಲಸ್ ರಾಹು, ಗುರು ಗ್ರಹ, ಚಂದ್ರ ಏನು ಟ್ರಾವೆಲಿಂಗ್ ಪಾತ್ ಎಲ್ಲ ಚೆಕ್ ಮಾಡಿ ಇದೆಲ್ಲ ಕೂಡ ಒಂದು ಟೈಮ್ ಚೇಂಜ್ ಆಗುವಂತ ಸಮಯ ಬಂದು 31 ಡಿಸೆಂಬರ್ 2024 ಅಂದ್ರೆ ಈ ತಿಂಗಳು ಕೊನೆ ದಿನ. ಆ ಟೈಮ್ಗೆ ಸಮುದ್ರಗಳು ಉಕ್ಕುತ್ತೆ, 3 ಸಮುದ್ರಗಳು, ಅದು ದಕ್ಷಿಣ ಭಾರತ ಸುತ್ತ ಇರುವಂತ 3 ಸಮುದ್ರಗಳು ಉಕ್ಕುತ್ತೆ. ಇದರಿಂದ ಸುನಾಮಿಯನ್ನು ಹೇಳೋ ಚಾನ್ಸಸ್ ಇರುತ್ತೆ. ಸುನಾಮಿ ಬಂದು ಚೆನ್ನೈ ತೀರ ಪ್ರದೇಶಕ್ಕೆ ತಟ್ಟುತ್ತೆ. ತೀರ ಪ್ರದೇಶದಿಂದ ಹತ್ತತ್ರ ಅದು ಎಷ್ಟೋ ಕಿಲೋಮೀಟರ್ ಹೇಳಿದ್ರು ಬಿಡಿ, ಒಂದು 20-25 ಕಿಲೋಮೀಟರ್ ತನಕ ಬರ್ಬೋದು ಅಲ್ಲಿಂದ. ಅದನ್ನ ಬಿಟ್ರೆ ಅವ್ರು ಹೇಳಿದ್ದೇನು, ಶ್ರೀಲಂಕಾ ಅನ್ನೋದು ಕಂಪ್ಲೀಟ್ ಆಗಿ ನೀರಲ್ಲಿ ಮುಳುಗುತ್ತೆ. ಆಗಿನ ಲಂಕೆ ಅಲ್ಲ, ಈಗಿನ ಲಂಕಾ ನೀರಲ್ಲಿ ಮುಳುಗುತ್ತೆ ಅಂತ 2000 ವರ್ಷಗಳ ಮುಂಚೆ ಕೆಲವಷ್ಟು ಜನ ಸಿದ್ಧರುಗಳು ಬರೆದಿರುವಂತ ವಿಷಯಗಳನ್ನ ಇವರು ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಇದು ನಡೆಯುತ್ತಾ ಅಂತ ನನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾನೆ ಆ ಪ್ರೋಗ್ರಾಮ್ ಅಲ್ಲಿ ಹೇಳಿರೋದು. ಈ ಪ್ರೋಗ್ರಾಮ್ ಅಲ್ಲೂ ಅದೇ ಹೇಳ್ತಾ ಇರೋದು. ಇದು ನಡೆಯುತ್ತಾ ನಡೆಯಲ್ವಾ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ಕೆಲವಷ್ಟು ವಿಷಯಗಳು ಆಗೋ ಚಾನ್ಸಸ್ ಇರಬಹುದು, ಆಗದೇನೂ ಇರಬಹುದು. ಯಾಕೆಂದ್ರೆ 2012 ಅಲ್ಲಿ ಒಂದು ಸಲ 2012 ಡಿಸೆಂಬರ್ 12 ಆ ಟೈಮ್ಗೆ ಎಂಡ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಮಾಯನ್ ಕ್ಯಾಲೆಂಡರ್ ಅಲ್ಲಿ ಬರ್ದಿತ್ತು. ಅದಕ್ಕೋಸ್ಕರ ಎಲ್ಲರೂ ಸತ್ತೋಗ್ಬಿಡ್ತೀವಿ ಹಾಗೆ ಹೀಗೆ ಅಂತ ಯೋಚನೆ ಮಾಡ್ಕೊಂಡು ಬದುಕ್ತಾ ಇದ್ರು. ಆ ಟೈಮ್ಗೆ ಏನೂ ಆಗ್ಲೇ ಇಲ್ಲ.
ಆಗ ಹುಲಿ ಬಂತು, ಹುಲಿ ಕತೆ ಆಯ್ತಲ್ಲ, ಆ ತರ ಆಗೋಯ್ತು. ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಈ ಕತೆಗಳು ಇದೇ ತರ ಆಗಬಹುದೇನೋ ಅಂತ ಯೋಚನೆ ಮಾಡ್ಕೊಂಡು ಸುಮ್ಮನೆ ಆಗೋಗ್ಬಿಡ್ತಾರೆ. ಏನೂ ಆಗೋದಿಲ್ಲ ಬಿಡು, ಅವಾಗ್ಲೂ ಒಂದ್ಸಲ ಹೇಳಿದ್ರು ಏನೂ ಆಗಿಲ್ಲ, ಇವಾಗ್ಲೂ ಒಂದ್ಸಲ ಹೇಳ್ತಾ ಇದ್ರೆ ಏನೂ ಆಗಲ್ಲ, ಮುಂದೆನೇ ಹೇಳ್ತಾನೆ ಇರ್ತಾರೆ ಏನೂ ಆಗಲ್ಲ ಅಂತ. ಈ ಹುಲಿ ಬಂತು ಹುಲಿ ಕಥೆನಲ್ಲಿ ಒಂದು ಎಂಡಿಂಗ್ ಅನ್ನೋದು ಇತ್ತಲ್ಲ, 2-3 ಸಲ ಹೇಳಿ ಕೊನೆಗೆ ಒಂದು ಸಲ ಅನಾಹುತ ಅನ್ನೋದು ಆಗಿತ್ತು. ಆ ತರ ಆಗೋ ಚಾನ್ಸಸ್ ಇರಬಹುದು. ಏಕೆ ಅಂದ್ರೆ ನಾನು ಮೊದಲೇ ನಿಮ್ಗೆ ಕೆಲವಷ್ಟು ಪ್ರೋಗ್ರಾಮ್ಗಳಲ್ಲಿ ತಿಳಿಸಿದ್ದೀನಿ, ಈ ತರ ಅನಾಹುತಗಳು ಅವಾಗವಾಗ ಆಗ್ತಾ ಇರುತ್ತೆ. ಕಲಿಯುಗ ಮುಗಿಬೇಕು ಅಂತ ಒಂದು ಪೀರಿಯಡ್ ಇರುತ್ತಲ್ಲ, ಆ ಪೀರಿಯಡ್ ಮುಗಿಯೋ ಟೈಮು ವೇರಿಯೇಷನ್ ಇರ್ಬೋದು. ಏಕೆಂದ್ರೆ 12 ವರ್ಷಕ್ಕೂ ಒಂದು ಸಲ ಈ ತರ ವೇರಿಯೇಷನ್ಗಳನ್ನ ಜ್ಞಾನಿಗಳು ಬರ್ದಿಟ್ಟಿದ್ರು. ಗ್ರಹಗಳ ಪಾತ್ ಟ್ರಾವೆಲ್ ಮೇಲೆ ಬರ್ದಿದ್ದಾರೆ. 2012, 2024, 2036, 2048 ಟೋಟಲಿ ಇಲ್ಲಿಗೆ ಎಂಡ್ ಅಂತಾನೆ ಅವ್ರು ಕನ್ಸಿಡರ್ ಮಾಡಿರೋದು. ಒಂಚೂರು ವೇರಿಯೇಷನ್ ಆಗ್ಬೋದು ಈ 12 ವರ್ಷ ಪಾತ್ಗಳಲ್ಲಿ, ಆದರೆ ಅವ್ರು ಹೇಳಿರೋದು ಈ ಪಾತ್ ಕಂಟಿನ್ಯೂ ಆಗುತ್ತೆ ಅಂತ. ಅದೇ ಲೆಕ್ಕಾಚಾರ ಇಟ್ಕೊಂಡು ಹೇಳಿದಾರೇನೋ ನಿಜವಾಗ್ಲೂ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ಹೇಳ್ತಾ ಇರೋದೇನು, ಡಿಸೆಂಬರ್ 31, 2024ಕ್ಕೆ 3 ಸಮುದ್ರಗಳು ಉಕ್ಕುತ್ತೆ. ಯಾವ ಕಾರಣದಿಂದ ಉಕ್ಕುತ್ತೆ ಅದನ್ನ ಅವ್ರು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿಲ್ಲ. ಅವ್ರು ಹೇಳಿರೋದು ಸಿದ್ಧರುಗಳು ಮಾತ್ರ ಈ ವಿಷಯಗಳನ್ನ ಮಾತ್ರ ಬರೆದಿದ್ದಾರೆ. 3 ಸಮುದ್ರ ಉಕ್ಕುತ್ತೆ, ಅದರಿಂದ ಲಂಕಾ, ಈಗಿನ ಲಂಕಾ ಅನ್ನೋದು ನೀರಲ್ಲಿ ಮುಳುಗುತ್ತೆ. ಇನ್ನ ಚೆನ್ನೈಯಲ್ಲಿ ಒಂದು ದೇವಸ್ಥಾನ ಕಟ್ಟಿದಾರಂತೆ, ಅಂದ್ರೆ ಮೀನುಗಾರರು ಬೆಸ್ತರು ಆಗಿನ ಕಾಲದಲ್ಲಿ ಒಂದು ಸಲ ಆ ತರ ಸಮುದ್ರ ಅನ್ನೋದು ಉಕ್ಕಿ ಅಲ್ಲಿ ತನಕ ಬಂದು ಎಂಡ್ ಆಗಿತ್ತು ಅಂತ ಹೇಳಿ ಅಲ್ಲಿ ಮಾರಿಯಮ್ಮನ ದೇವಸ್ಥಾನ ಏನೋ ಕಟ್ಟಿದಾರಂತೆ. ಅಲ್ಲಿ ತನಕನೂ ನೀರು ಬರುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಚೆನ್ನೈ ಸಮುದ್ರ ತಟದಿಂದ ಸುಮಾರು ಒಂದು 15-20 ಕಿಲೋಮೀಟರ್ ಇರ್ಬೋದು ಅನ್ಕೊಳ್ಳಿ, ಅಲ್ಲಿ ತನಕನೂ ನೀರು ಬರುವಂತ ಚಾನ್ಸಸ್ ಇರುತ್ತೆ ಅಂತ ಒಂದು ಮೆನ್ಷನ್, ಒಂದು ಅಸಂಪ್ಷನ್ ಅಲ್ಲಿ ಹೇಳಿದ್ದಾರೆ. ಇದು ಬರ್ದಿರೋ ಅಂತ ವಿಷಯಗಳು, ನಾನು ಹೇಳ್ತಾ ಇಲ್ಲ ಅಂತಾನೆ ಅವರು ಮೆನ್ಷನ್ ಮಾಡಿ ಹೇಳಿದ್ದಾರೆ. ಅದಕ್ಕೆ ನಾನು ಆ ವಿಷಯನ ನಿಮಗೆ ತಿಳಿಸಿದೆ. ಕೆಲವಷ್ಟು ಜನಕ್ಕೆ ಇದ್ರಲ್ಲಿ ನಂಬಿಕೆ ಇರೋರು ಅದ್ರ ಬಗ್ಗೆ ರಿಸರ್ಚ್ ಮಾಡೋ ಚಾನ್ಸಸ್ ಇರುತ್ತೆ ಅಂತಾನೆ ಆ ತಮಿಳಲ್ಲಿರೋ ವಿಷಯನ ನಾನು ನಿಮಗೆ ತಿಳಿಸಿದ್ದೀನಿ. ನೀವು ಬೇಕಾದ್ರೆ ಹುಡುಕ್ ನೋಡ್ಬೋದು. ಯಾರು ಬರೆದ್ರು ಏನು ಅಂತ ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ, ಯಾರಾದ್ರು ತಮಿಳ್ನಾಡಲ್ಲಿ ಇರೋರು, ಕನ್ನಡದವರು ಅಲ್ಲಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಹೋಗಿ ಒಂದ್ಸಲ ಮಾತಾಡಿ, ಯಾವ್ದಾದ್ರು ಡೇಟಾ ಪ್ರೂಫ್ ಇದ್ರೆ ಸ್ವಲ್ಪ ನಂಬೋದೇನೋ. ಏಕೆ ಅಂದ್ರೆ ಕೆಲವಷ್ಟು ಪ್ರೂಫ್ಗಳಿದ್ರೆ ಏನ್ ಬೇಕಾದ್ರೂ ನಂಬೋದು, ಪ್ರೂಫ್ ಇಲ್ಲ ಅಂದ್ರೆ ನಂಬೋದು ಕಷ್ಟ ಆಗುತ್ತೆ. ಈಗ ಶರಣರು ಏನೋ ಒಂದು ಗ್ರಂಥ ಬರೆದಿದ್ದಾರೆ, ಪ್ರೂಫ್ ಇತ್ತು. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೆಲವಷ್ಟು ತಾಳೆಗರಿನಲ್ಲಿ ಬರೆದಿದ್ದಾರೆ, ಪ್ರೂಫ್ ಇತ್ತು. ಅಚ್ಯುತಾನಂದ ದಾಸ್ ಅವರು ಬರೆದಿದ್ದು ಪ್ರೂಫ್ ಇತ್ತು. ಅದೇ ತರ ಇವ್ರು ಹೇಳಿದ್ದ ಸಿದ್ಧರು 2000 ವರ್ಷಗಳ ಮುಂಚೆ ಬರೆದಿರೋದಕ್ಕೆ ಏನಾದ್ರೂ ಪ್ರೂಫ್ ಇದ್ರೆ ಅಂತ ವಿಷಯಗಳನ್ನ ನಾವು ನಂಬೋದು. ಬಟ್ ಡೇಟ್ ಅನ್ನೋದ್ರಲ್ಲಿ ವೇರಿಯೇಷನ್ ಇರುತ್ತಷ್ಟೇ. ಏಕೆ ಅಂದರೆ ನಾನು ಲಾಸ್ಟ್ ಟೈಮ್ ಒಂದು ಪ್ರೋಗ್ರಾಮಲ್ಲಿ ತಿಳಿಸಿದೆ, ಅಕ್ಟೋಬರಲ್ಲಿ 1582 ಈ ಟೈಮ್ನಲ್ಲಿ 10 ಡೇಸನ್ನು ಕ್ಯಾಲೆಂಡ್ರಿಂದನೇ ತೆಗೆದುಬಿಟ್ಟಿದ್ದಾರೆ. ಈ ಇಂಗ್ಲೀಷ್ ಕ್ಯಾಲೆಂಡರ್ ಅನ್ನೋದೇನಿದೆ ಇದನ್ನ ಬಂದು ಅವರ ಅನುಕೂಲಕ್ಕೆ ತಕ್ಕನಾಗಿ ಅವರು ಚೇಂಜ್ ಮಾಡ್ಕೊಂಡು ಹೋದ್ರು. ಆದರೆ ನಮ್ಮ ಇಂದಿನ ಸನಾತನ ಕ್ಯಾಲೆಂಡರ್ ಚೇಂಜ್ ಆಗಿಲ್ಲ. ಆ ಕ್ಯಾಲೆಂಡರ್ ಡೇಟಾ ಯಾರಿಗೂ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಸಿಗೋದಿಲ್ಲ. ಯಾಕೆಂದ್ರೆ ನಾನು ಹುಡುಕೊಂಡು ಹೋದಾಗ ಸುಮಾರು 160ರಿಂದ 170 ವರ್ಷ ಅನ್ಕೊಳ್ಳಿ, ಅಲ್ಲಿ ತನಕ ಮಾತ್ರ ನಮ್ಮ ಹತ್ರ ಇರುವಂತ ಕ್ಯಾಲೆಂಡರ್ಗಳು ಸಿಗುತ್ತೆ. ಅದಕ್ಕಿಂತ ಹಿಂದಿನ ಕ್ಯಾಲೆಂಡರ್ ಹುಡುಕ್ತಾ ಹೋದ್ರೆ ಎಕ್ಸಾಕ್ಟ್ ಕ್ಯಾಲೆಂಡರ್ ಸಿಗೋದಿಲ್ಲ, ಒಂದು ಅಂದಾಜು ಅಸಂಪ್ಷನ್ ಕ್ಯಾಲೆಂಡರ್ ಸಿಗುತ್ತೆ. ಅದರಲ್ಲಿ ವೇರಿಯೇಷನ್ ಇರ್ಬೋದು ಅಂತ ಅದಕ್ಕೆ ಹೇಳಿದೆ. ಒಂದು 170 ವರ್ಷದ ತನಕ ಮಾತ್ರ ನಮಗೆ ಎಕ್ಸಾಕ್ಟ್ ಕ್ಯಾಲೆಂಡರ್ ಇದೆ, ಅದಕ್ಕಿಂತ ಹಿಂದಿಂದು ಅಸಂಪ್ಷನ್ ಕ್ಯಾಲೆಂಡರ್ ಇದೆ. ಒಂಚೂರು ವೇರಿಯೇಷನ್ ಇರೋ ಚಾನ್ಸಸ್ ಇರುತ್ತೆ ಅಂತಾನೆ ಅದಕ್ಕೆ ನಿಮ್ಗೆ ಎಲ್ಲಾ ಪ್ರೋಗ್ರಾಮಲ್ಲೂ ನಾನು ಹೇಳ್ತಾ ಬರ್ತಾ ಇರ್ತೀನಿ. ಒಟ್ಟಿನಲ್ಲಿ ಅವ್ರು ಹೇಳಿದ್ದ ವಿಷಯ ಇಷ್ಟೇ, 2024 ಡಿಸೆಂಬರ್ 31 ಶ್ರೀಲಂಕಾ ಅನ್ನೋದು ನೀರಲ್ಲಿ ಮುಳುಗುತ್ತೆ. ಮತ್ತೆ ಅದು ನೀರೆಲ್ಲ ಹೋಗಿ ಮಾಮೂಲಿ ಭೂಖಂಡ ಆಗಿ ಉಳ್ಕೋಬಹುದು, ಆದ್ರೆ ಸುನಾಮಿ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸುನಾಮಿಗಳು ನೋಡ್ತಾನೆ ಇದ್ದೀವಿ, ಈಗಲೂ ಬರ್ತಾನೆ ಇದಾವೆ. ಈಗ ಚಂಡಮಾರುತಗಳ ರೂಪದಲ್ಲಿ ಸುನಾಮಿಗಳು ಬರ್ತಾನೆ ಇದಾವೆ, ಇನ್ನೂ ಜಾಸ್ತಿ ಆದ್ರೂ ಆಗ್ಬೋದು. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಆಗಿರುವಂತ ಇನ್ಸಿಡೆಂಟ್ ಬಗ್ಗೆ ಹೇಳಿದೆ, ಆಕಾಶ ಕೆಂಪಗಾದ್ರೆ ಅನಾಹುತಗಳು ಸಂಭವಿಸುತ್ತೆ ಅನ್ನೋದು ಒಂದು ನಂಬಿಕೆ. ಅಂಥದ್ದು ಬೆಂಗಳೂರಲ್ಲಿ ಕಾಣಿಸಿರೋದ್ರಿಂದ ಏನ್ ಅನಾಹುತ ಆಗ್ಬೋದು, ಏನಾಗುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಇನ್ನ ಇದೇ ತರ ಎಷ್ಟೆಷ್ಟೋ ವಿಷಯಗಳಿದೆ, ಆ ವಿಷಯಗಳನ್ನ ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.